ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಸರ್ಕಾರದ ವಿರುದ್ಧ ಮುಗಿಬೀಳ್ತಿರುವಂತಹ ದೋಸ್ತಿಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಗುಡುಕ್ತಾ ಇದ್ದಾರೆ. ಹಲವು ರಹಸ್ಯಗಳನ್ನು ಹೊರಗಿಟ್ಟು ದಾರಿಯುದ್ದಕ್ಕೂ ಮೈಸೂರು ಚಲೋ ಸಮಯದಲ್ಲಿ 7 ದಿನಗಳ ಕಾಲ ಬೇರೆ ಬೇರೆ ವಿಚಾರಗಳನ್ನು ಸಿಡಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಭಾಷಣ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಯಾರ್ಯಾರ ವಿರುದ್ಧ ಏನೇನು ಇರ್ತಾರೆ ಅಂತ. ಈ ಹೊತ್ತಲ್ಲಿ ಕುಮಾರಸ್ವಾಮಿಯವರು ಮತ್ತೊಂದು ವಿಚಾರವನ್ನು ಹೊರಗಿಟ್ಟಿದ್ದು ಕೈ ನಾಯಕನ ಆಂಧ್ರ ಸೀಕ್ರೆಟನ್ನು ಸಿಡಿಸಿದ್ದಾರೆ. ಕೆರಳಿ ಕೆಂಡವಾಗಿರೋ ಕುಮಾರಸ್ವಾಮಿಯವರು ಈಗ ತನ್ನ ಫ್ಯಾಮಿಲಿ ಟಚ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಪ್ರೀತಮ್ ಗೌಡ ವಿರುದ್ಧ ಮೊನ್ನೆ ಆಕ್ರೋಶದ ಮಾತುಗಳನ್ನಾಡಿದ್ರು. ಈ ಯಾತ್ರೆಯನ್ನೇ ತ್ಯಜಿಸುವಂಥ ನಿರ್ಧಾರವನ್ನು ಮಾಡಿ ಹೈಕಮಾಂಡ್ ಮನವೊಲಿಸಬೇಕಾಯಿತು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ವಿರುದ್ಧ ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ಸಮರ ಸಾರಿದ್ದಾರೆ. ಈಗ ಈ ಹೊತ್ತಲ್ಲಿ ಆಂಧ್ರ ವಿಚಾರ ಮತ್ತು ಕರ್ಮಭೂಮಿಯಿಂದ ನನ್ನ ರಾಜಕೀಯದ ನೆಲದಿಂದಲೇ ನಿಮಗೆ ಸರಿಯಾಗಿ ಕೊಡ್ತೀನಿ, ನೋಡ್ತಾ ಇರಿ ಉತ್ತರವನ್ನು ಅಂತ ಗುಡುಗಿರೋದು. DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವಂತಹ ಕುಮಾರಸ್ವಾಮಿಯವರು ಏನು ಹೇಳ್ತಾ ಇದ್ದಾರೆ? ಹಾಗಾದರೆ ಮತ್ತೆ ಕೆಲವು ಹಳೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪೆನ್ ಡ್ರೈವ್ ಬ್ಲಾಸ್ಟ್ಗೂ ಮುನ್ನ HDK ನಡುವೆ ದೊಡ್ಡ ಜಟಾಪಟಿಗೆ ಕಾರಣ ಆಗಿದ್ದು ದೇವೇಗೌಡರು ಬಿಚ್ಚಿಟ್ಟಿದ್ದಂಥ ರಹಸ್ಯ. ಒಂದು ಮಗು ಕಿಡ್ನ್ಯಾಪ್ ಮಾಡಿ ಯಾವ ರೀತಿ ಸಿನಿಮಾ ಸ್ಟೈಲಲ್ಲಿ ಆ ಮಗುಗೆ ಟಾರ್ಚರ್ ಮಾಡಿ ಆಸ್ತಿ ಬರೆಸ್ಕೊಂಡಿದ್ರು ಅನ್ನೋ ಗಂಭೀರ ಆರೋಪ ಸಿಡಿದಿತ್ತು. ಅದಾದಮೇಲೆ ಪೆನ್ ಡ್ರೈವ್ ಬ್ಲಾಸ್ಟ್ ಆಯಿತು. ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಗುರಿಯಾಗಿಸಿ DKನೇ ಮಾಡಿದ್ದು ಅನ್ನೋ ರೀತಿ ಓಪನ್ ಆಗಿಯೇ ಗುಡುಗಿದ್ರು ಕುಮಾರಸ್ವಾಮಿಯವರು. ಅದಾದಮೇಲೆ ಹೇಗೋ ಎಲೆಕ್ಷನ್ ಎಲ್ಲ ಆಗ್ತಾ ಇದ್ದ ಹಾಗೆ ಸ್ವಲ್ಪ ತಣ್ಣಗಾಗಿತ್ತು. ಈಗ ಮತ್ತೆ ಜಟಾಪಟಿ ತಾರಕಕ್ಕೆ ಇರ್ತಾ ಇದೆ. ದೇವೇಗೌಡರ ಆಸ್ತಿ ಕುಮಾರಸ್ವಾಮಿಯವರ ಆಸ್ತಿ ಅಂತೆಲ್ಲ DK ಶಿವಕುಮಾರ್ ಅವರು ಏನು ವಾಗ್ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ವಿರುದ್ಧನೂ ಸ್ಫೋಟಕ ದಾಖಲೆಗಳನ್ನು ಬಿಚ್ಚಿಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ವಿದೇಶದ ಸೀಕ್ರೆಟ್, ಫಾರಿನ್ನಲ್ಲಿ ವ್ಯವಹಾರ ಇದೆಲ್ಲ ಹೊರಗಿಡ್ತೀವಿ, ಇದೇನು ಯಾರಿಗೂ ಗೊತ್ತಿಲ್ಲದಿರೋದಲ್ಲ, ಆದರೆ ದಾಖಲೆ ಸಮೇತ ಸಂಕಷ್ಟ ಎದುರಾಗುತ್ತೆ ಅಂತ ವಿಜಯೇಂದ್ರ ವಿರುದ್ಧ ಕೂಡ DK ಶಿವಕುಮಾರ್ ಗುಡುಗಿದ್ದಾರೆ. ಇದೆಲ್ಲದಕ್ಕೂ ತಿರುಗೇಟ್ಕೊಡ್ತಾ ವಿಜಯೇಂದ್ರ ಬೆನ್ನಿಗೂ ನಿಂತು ಬ್ಯಾಟ್ ಬೀಸ್ತಿರೋ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಆಸ್ತಿ ಸೀಕ್ರೆಟ್ ಸಿಡಿಸಿರೋದು. ಅದು ಹೆಂಗಿದೆ ಅಂದರೆ ಏಟು ಎದುರೇಟು ರೀತಿಯಲ್ಲಿ ಸವಾಲಿಗೆ ಪ್ರತಿ ಸವಾಲು ಹಾಕ್ಕೊಳ್ತಾ ಸಾಕ್ತಾ ಇದ್ದಾರೆ. ಹಾಗಾದರೆ ನೀವು ಬೇರೆಯವ್ರ ಆಸ್ತಿ ಬಗ್ಗೆ ಮಾತಾಡ್ತೀರಾ? ನಾವು ರೈತರ ಮಕ್ಕಳು ಡ್ರ್ಯಾಗನ್ ಫ್ರೂಟ್ ಬೆಳ್ಕೊಂಡು ಪಪ್ಪಾಯ ಗಿಡ ಬೆಳ್ಕೊಂಡು ಬಿಡದಿ ತೋಟ ಬಂದು ನೋಡಿ ನಾವು ಕಷ್ಟಪಟ್ಟು ದುಡ್ದಂಥ ದುಡ್ಡಲ್ಲಿ ಜಮೀನು ತೊಗೊಂಡು ರೈತಾಪಿ ಕೆಲಸನೇ ಇವತ್ತಿಗೂ ಮಾಡ್ತಿದ್ದೀವಿ. ಆದರೆ ನಿಮ್ಮ ಬಿಸ್ನೆಸ್ ಎಲ್ಲ ತೆಗೆದಿಡ್ಲಾ ಅಂತ ಸವಾಲು ಹಾಕಿರೋದು. ಬಿಡದಿ ಬಿಸ್ನೆಸ್ಸು, ಹಾಗೆ ಎಲ್ಲೆಲ್ಲಿಗೆ ಅಕ್ರಮವಾಗಿ ಏನೇನು ಸಾಗಾಟ ಮಾಡ್ತಿದ್ದೀರಿ ಅನ್ನುವ ಬಿಸ್ನೆಸ್ಸು, ತಾವರೆಕೆರೆ, ಆಂಧ್ರ ಲಿಂಕು ಇದೆಲ್ಲವನ್ನು ತೆರೆದಿಟ್ಟರೆ ಒಂದು CBI ಅಲ್ಲ 10 CBI ಬರಬೇಕಾಗತ್ತೆ ಅಂತ ಹೇಳುವ ಮೂಲಕ DK ಶಿವಕುಮಾರ್ಗೆ ಚಾಲೆಂಜ್ ಹಾಕಿದ್ದಾರೆ. ಮೊನ್ನೆ ಅಷ್ಟೇ ನೋಡಿದ್ವಿ ನಾವು, ಮತ್ತೆ ನೀವು ಜೈಲಿಗೆ ಹೋಗ್ತೀರಿ, ಆ ದಿನ ಹತ್ತಿರ ಬರ್ತಿದೆ ಅನ್ನೋ ರೀತಿಯಲ್ಲಿ ಗುದ್ದಿದ್ರು DKಗೆ HDK. ಈಗ ಮುಂದುವರೆದ ಭಾಗವಾಗಿ ಎಷ್ಟು ED ಎಷ್ಟು CBI ಬೇಕು ಅನ್ನೋ ರೀತಿ ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಾಮನಗರದಲ್ಲಿಯೇ ನಿಮಗೆ ಉತ್ತರ ಕೊಡ್ತೀನಿ, ಕೆಲವೊಂದು ವಿಷಯಗಳಿಗೆ ರಾಮನಗರದ ನನ್ನ ಕರ್ಮಭೂಮಿಯಲ್ಲಿಯೇ ಉತ್ತರಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಏನು ಬಿಟ್ಟಿಯಪ್ಪ ನಿನ್ನ ಬಿಚ್ಚಕ್ಕೇನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರಿಗೆ ನಮಗೆ ಏನೋ ಬಿಡ್ತಾರಂತಲ್ಲ ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನಾನು ನಮ್ಮ ಸಹೋದರನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೀನಿ. ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡಿದೆ, ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥವರು ಈ ಬಿಡದಿ ಒಳಗೊಂಡಂತೆ ಈ ಕನಕಪುರ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಕೊಟ್ಟಂಥ ರಾಜಕೀಯದ ಒಂದು ಶಕ್ತಿಯನ್ನು ಬಳಕೆ ಮಾಡಿ ನಾನು ಯಾರಿಗಾದರೂ ಒಂದು ತೊಂದರೆ ಕೊಟ್ಟು ಇಲ್ಲ ಕಲ್ಲೊಡೆಯೋ ಕೆಲಸ ಮಾಡಿ ಬನ್ನಿಯಲ್ಲಿ ಮತ್ತಿಕೆರೆ ಚನ್ನಪಟ್ಟಣದ ಹತ್ರ ದಿನ ರಾತ್ರಿ ಎಷ್ಟು ಲೋಡ್ ಬಂದು ಆ ಮತ್ತಿಕೆರೆನಲ್ಲಿ ವಿದೇಶ ಕಳಿಸೋಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ MLA ಮತ್ತು ನೀವಿಬ್ಬರು ಸೇರಿ ಏನು ನಡೀತಾ ಇದೆ ಕೋಡಿಹಳ್ಳಿಯಿಂದ ಇವತ್ತು ಕದ್ದು ಮಾಲನ್ನು ಕೇಳೋರಿಗೆ ದಿಕ್ಕಿಲ್ಲ. ಈ ರೀತಿಯ ನಡೀತಾ ಇದೆ. ನಿಮ್ಮ ಕೆಲಸ ನಾನು ಮಾಡಿದ್ದೇನೆ. ಗೌರವಿತವಾಗಿ ಒಬ್ಬ ರೈತನ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡು ಬಂದಿರತಕ್ಕಂಥ ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಮಾಗಡಿ ತಾವರೆಕೆರೆನಲ್ಲಿ ಇವತ್ತು ಯಾವ DLFನ ಹೆಸರಿನಲ್ಲಿ ಯಾವುದೋ ಒಂದು ಕಂಪನಿ ಮೇಲೆ ಮಾಡ್ಕೊಂಡು ಏನೇನು ನಡೆಸ್ತಾ ಇದ್ರೆ ಆಂಧ್ರ ಪ್ರದೇಶದವ್ರ ಜೊತೆ ಸೇರಿ
ನಡೆಸ್ಲಿಕ್ಕೆ ಹೋದರೆ ಪುಟಗಟ್ಲೆ ಇದ್ದಾವೆ, ಪುಟಗಟ್ಲೆ. ಒಂದು CBI ಆಗಲ್ಲ, ಒಂದು ಇಡಿನಿಂದ ಆಗಲ್ಲ ತನಿಖೆ ಮಾಡಲಿಕ್ಕೆ. ಒಂದು 10 CBI ಸಂಸ್ಥೆಗಳು ಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಇವತ್ತು ಜನಗಳ ಮುಂದೆ ಇಡ್ಲಿಕ್ಕೆ. ಅದನ್ನ ನಾನು ಯಾತಿಗೆ ಪದ ಹೇಳ್ತಾ ಇದ್ದೇನೆ, ನನ್ನ ರಾಮನಗರದ ಜನತೆ ನನ್ನನ್ನ ಏನು ಇವತ್ತು ಈ ಮಟ್ಟಿಗೆ ಬೆಳೆಸಿದ್ದೀರಿ, ಇವತ್ತು ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನನಗೆ ಇಂಥ ಒಂದು ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ. ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಈಗ ಸಂಕಷ್ಟ ಬಂದಿದೆ. ಕುಮಾರಸ್ವಾಮಿ ಅವರು ಪಾಪ ವಹಿಸಿಕೊಂಡು ಸಿದ್ದರಾಮಯ್ಯನವ್ರು ಬೆನ್ನಿಗೆ ನಿಂತವರಂತೆ ಮಾತಾಡ್ತಿದ್ದಾರೆ. ಆದರೆ ಅಸಲಿಗೆ ಮೂಡ ಫೈಲನ್ನು ಯಾರ್ಯಾರಿಗೆ ತಲುಪಿಸ್ಬೇಕೋ ತಲುಪಿಸಿ ವ್ಯವಸ್ಥೆ ಮಾಡಿ ಇದನ್ನು ಸಾರ್ವಜನಿಕವಾಗಿ ಬ್ಲಾಸ್ಟ್ ಆಗೋ ಥರ ಮಾಡಿ ಕೇಸ್ ಕುತ್ತಿಗೆಗೆ ಬರೋ ಥರ ಪ್ಲ್ಯಾನ್ ಮಾಡಿದ್ದೇ ಅಚ್ಚುಕಟ್ಟಾಗಿ ಎಲ್ಲ ನಡೆಸ್ತಿರೋದೇ DK ಅಂತ ಈಗ ಗುಡುಗಿರೋದು. ಕುತೂಹಲಕ್ಕೆ ಕಾರಣ ಆಗಿದೆ. DK ಈ ಜಟಾಪಟಿ ಯಾವ ಹಂತಕ್ಕೆ ಹೋಗುತ್ತೆ ನೋಡಬೇಕು. ಬೈ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಿರೋ ಹೊತ್ತಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.